ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 8/2/2026 ಬಾಬ್ದಾದರವರ ಅವ್ಯಕ್ತ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಪರಿವರ್ತನೆಯ ಶಕ್ತಿಯ ವರದಾನದ ಮೂಲಕ ನೆಗೆಟಿವ್ ಅನ್ನು ಪಾಸಿಟಿವ್ ನಲ್ಲಿ ಪರಿವರ್ತನೆ ಮಾಡಿಕೊಳ್ಳಿರಿ. ಎರಡನೇದು, ಸಂಕಲ್ಪ, ಶ್ವಾಸ ಹಾಗೂ ಸಮಯವನ್ನ ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿಗಳಾಗಿರಿ. ಮೂರನೇದು, ನಮ್ಮ ತಂದೆಯು ನಮಗೆ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ನವಯೋಗದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಇದು ನಿಶ್ಚಯ ಹಾಗೂ ನಿಶ್ಚಿತವಾದುದಾಗಿದೆ. ನಾಲ್ಕನೇದು, ಪ್ರತಿಯೊಬ್ಬರ ಸಲಹೆಗಳಿಗೂ ಗೌರವವನ್ನು ಕೊಡ್ರಿ. ವಿಶ್ವದಿಂದ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಬಾಲಕರಿಂದ ಮಾಲೀಕರಾಗ್ರಿ. ಐದನೇದು, ಹಣೆಯ ಮೇಲೆ ಸದಾ ತಂದೆಯ ಜೊತೆಯ ಸ್ಮೃತಿಯ ತಿಲಕವನ್ನು ಇರಿಸಿಕೊಳ್ಳಿರಿ. ಇದುವೇ ಸೌಭಾಗ್ಯಶಾಲಿನಿಯ ನಿಶಾನಿಯಾಗಿದೆ. 5 ಬಿಂದುಗಳು: ಪರಿವರ್ತನೆಯ ಶಕ್ತಿ, ಸಫಲತಾ ಮೂರ್ತಿ, ನವಯುಗದ ಗಿಫ್ಟ್, ಬಾಲಕರಿಂದ ಮಾಲೀಕ, ಸದಾ ತಂದೆಯ ಜೊತೆಯ ಸ್ಮೃತಿಯ ತಿಲಕ. ಇಂದಿನ ಚಿಂತನೆ: ನಾನು ಆತ್ಮ, ಸಫಲತಾ ಮೂರ್ತಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಬರವರ ಪ್ರೀತಿಯ ಮಗು ಆಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಸೃಷ್ಟಿಯ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ವಿಶ್ವದ ಎಲ್ಲ ಆತ್ಮಗಳು ಪಾತ್ರಧಾರಿಗಳು. ತಮಗೆ ಸಿಕ್ಕಿರುವ ಪಾತ್ರವನ್ನು ಅಕ್ಯುರೇಟ್ ಆಗಿ ಅಭಿನಯಿಸುತ್ತಿದ್ದಾರೆ. ನಾನು ಆತ್ಮ ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠ ಜ್ಞಾನವನ್ನ ಸಂಗಮೇಶ್ವರ ತಂದೆಯಿಂದ ಪಡೆದುಕೊಂಡಿದ್ದೇನೆ. ತಂದೆ, ನೀವು ನನಗೆ ಸತ್ಯ ಜ್ಞಾನವನ್ನು ನೀಡಿ ಜ್ಞಾನದ ಬೆಳಕಿಂದ ನನ್ನನ್ನು ದಿವ್ಯವನ್ನಾಗಿ ಮಾಡುತ್ತಿದ್ದೀರಿ. ನಾನು ಆತ್ಮ ಸ್ವಪರಿವರ್ತನೆಯ ಶಕ್ತಿಯ ಮೂಲಕ ಸ್ವಯಂ ಪರಿವರ್ತನೆಯಾಗಿ ಅನೇಕರನ್ನು ಪರಿವರ್ತನೆ ಮಾಡುವ, ನೆಗೆಟಿವ್ ಅನ್ನು ಸಹ ಪಾಸಿಟಿವ್ ನಲ್ಲಿ ಪರಿವರ್ತನೆ ಮಾಡಿಕೊಂಡು ಸದಾ ಪಾಸಿಟಿವ್ ನಲ್ಲಿಯೇ ನಡೆಯುವಂತಹ ವಿಶೇಷ ಆತ್ಮ ಜ್ಯೋತಿ ಆಗಿದ್ದೇನೆ. ನಾನು ಆತ್ಮ ಸಂಗಮದ ಪ್ರತಿಯೊಂದು ಸಂಕಲ್ಪ, ಶ್ವಾಸ, ಸಮಯ ಬಹಳ ಅಮೂಲ್ಯವಾದುದು. ಸದಾ ಸಂಕಲ್ಪಗಳನ್ನು, ಪ್ರತಿಯೊಂದು ಶ್ವಾಸವನ್ನು, ಸಮಯವನ್ನು ಸಫಲ ಮಾಡಿಕೊಂಡು ನಾನು ಸಫಲತಾ ಮೂರ್ತಿ ಆಗುತ್ತೇನೆ. ನಾನು ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ಮನಸ್ಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕ, ತನು, ಮನ, ಧನಗಳೆಲ್ಲವನ್ನು ಸಫಲ ಮಾಡಿ ಸಫಲತೆಯ ಅನುಭವ ಮಾಡುವ, ಜನ್ಮ ಜನ್ಮಾಂತರದ ಭಾಗ್ಯ ರೂಪಿಸಿಕೊಳ್ಳುವ ನಾನು ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ನಾನು ಆತ್ಮ. ನನಗೆ ತಂದೆಯು ಹೊಸ ಯುಗದ ಗಿಫ್ಟ್ ಅನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆಹಾ, ನಾನೆಷ್ಟು ಭಾಗ್ಯಶಾಲಿ! ಇದು ನಿಶ್ಚಯ ಹಾಗೂ ನಿಶ್ಚಿತವಾದುದಾಗಿದೆ. ತಂದೆಯಿಂದ ನವಯುಗದ, ಹೊಸ ಯುಗದ ಬಹುಮಾನವನ್ನು ಪಡೆದು ನಾನು ಧನ್ಯನಾಗಿದ್ದೇನೆ. ಕಲ್ಪ ಕಲ್ಪವೂ ಸಹ ಭಗವಂತನಿಂದ ಬಹುಮೂಲ್ಯವಾದ, ಅತಿ ಉನ್ನತ, ಉತ್ಕೃಷ್ಟವಾದ ಹೊಸ ಯುಗದ ಬಹುಮಾನವನ್ನು ಪಡೆದುಕೊಳ್ಳುವ ನಾನು ವಿಶೇಷ ಆತ್ಮನಾಗಿದ್ದೇನೆ. ನಾನು ಆತ್ಮ ಪ್ರತಿಯೊಬ್ಬರ ಸಲಹೆಗಳಿಗೂ ಗೌರವ ಕೊಡುವಂತಹ, ಎಲ್ಲರ ಗೌರವಕ್ಕೆ ಪಾತ್ರನಾಗುವಂತಹ ನಾನು ಗೌರವಾನ್ವಿತ ಆತ್ಮನಾಗಿದ್ದೇನೆ. ನಾನು ಆತ್ಮ ಬಾಲಕನಿಂದ ಮಾಲೀಕನಾಗುವ ಪುರುಷಾರ್ಥ, ಬಾಲಕನಾಗಿ ಸಲಹೆಯನ್ನು ನೀಡಿ
ಮಾಲೀಕನಾಗಿ ಅನುಭವ ಮಾಡುವ, ಸರ್ವರಿಗೂ ಗೌರವ ಕೊಟ್ಟು ಸರ್ವರ ಗೌರವಕ್ಕೆ ಪಾತ್ರನಾಗಿರುವ ನಾನು ಆತ್ಮಜ್ಯೋತಿಯಾಗಿದ್ದೇನೆ. ಸದಾ ತಂದೆಯನ್ನ ಜೊತೆಯಲ್ಲಿರಿಸಿಕೊಳ್ಳುವ, ಸದಾ ತಂದೆಯ ಜೊತೆಯ ಸ್ಮೃತಿಯನ್ನು ನನ್ನದಾಗಿಸಿಕೊಳ್ಳುವ, ಸ್ಮೃತಿಯ ತಿಲಕವನ್ನು ಸದಾ ಧರಿಸಿಕೊಂಡಿರುವ ನಾನು ಪರಮ ಸೌಭಾಗ್ಯಶಾಲಿ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಪ್ರಕೃತಿಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಅತಿ ಸೂಕ್ಷ್ಮ ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ಮನಸ್ಸು, ಬುದ್ಧಿ, ಸಂಸ್ಕಾರಗಳೆಂಬ ಸೂಕ್ಷ್ಮ ಶಕ್ತಿಗಳಿಂದ ಕೂಡಿರುವ ನಾನೊಂದು ಅಭೌತಿಕ ಚೈತನ್ಯ, ಅವಿನಾಶಿ ಶಕ್ತಿ, ಆತ್ಮಜ್ಯೋತಿಯಾಗಿದ್ದೇನೆ. ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗುವಾಗಿದ್ದೇನೆ. ಪರಮಧಾಮದ ನಿವಾಸಿಯಾಗಿದ್ದೇನೆ. ಕ್ಷಣದಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. ಕ್ಷಣದಲ್ಲಿ ತಂದೆಯನ್ನು ನೋಡುತ್ತಿದ್ದೇನೆ. ಕ್ಷಣದಲ್ಲಿ ಪರಂಧಾಮವನ್ನು ತಲುಪಿದೆ. ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪವಿತ್ರ ಧಾಮ, ಪರಮಧಾಮದಲ್ಲಿ ನಾನು ಆತ್ಮ ನನ್ನ ನಿಜ ಸ್ವರೂಪದಲ್ಲಿ ನನ್ನ ಅತಿ ಪ್ರಿಯ ಮಧುರ ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ನಾನು, ನನ್ನ ತಂದೆ, ನನ್ನ ಮನೆ, ನಾನು ಬಿಂದು, ತಂದೆಯೂ ಸಹ ಬಿಂದು. ಶಾಂತಿಯ ಧಾಮ ತಂದೆ ಹಾಗೂ ನನ್ನ ನಿಜವಾದ ಮನೆ. ನನ್ನ ಆತ್ಮ ಜ್ಯೋತಿ ಬಿಂದುವಾಗಿ ಬಿಂದು ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿ ಹೋದೆ. ತಂದೆಯಿಂದ ಪಡೆದಿರುವ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ಪ್ರಕಂಪನಗಳ ಮುಖಾಂತರ ಹರಡುತ್ತಿದ್ದೇನೆ. ಓಂ ಶಾಂತಿ.